ಮೊದಲೇ ಆಟ ಶುರು ಮಾಡ್ಕೊಂಡ್ರು ನಮ್ಮ ಕೋಚು. ಹಲೋ ಶೌರ್ಯ, ಏನ್ ಹಂಗ್ ನೋಡ್ತಿದ್ಯಾ? ಅವ್ರು ಯಾರು ಗೊತ್ತಾ? ನನ್ನ ಡಾಟರ್ ಅಶ್ಮಿತಾ. ನಿಮ್ ಜೊತೆ ಆಡೋದಕ್ಕೆ ಒಂದು ಟೀಮ್ನ ಸೆಲೆಕ್ಟ್ ಮಾಡಿದ್ದೀನಿ ನಾನು ಅಂತ ಹೇಳಿದ್ನಲ್ಲ, ಆ ಟೀಮ್ ಇವರೇನೆ ಅಂಡರ್ ಟೀಮ್ ಮೆಂಬರ್ಸ್. ನೀವು ಗೆದ್ರೆ ಈ ಗ್ರೌಂಡ್ ನಿಮ್ದೇನೆ. ಒಂದ್ ವೇಳೆ ಸೋತ್ರೆ ಈ ಗ್ರೌಂಡನ್ನ ಖಾಲಿ ಮಾಡಬೇಕಾಗತ್ತೆ. ಆಲ್ ದಿ ಬೆಸ್ಟ್ ಶೌರ್ಯ. ಆಲ್ ದಿ ಬೆಸ್ಟ್ ಶೌರ್ಯ. ಅಮ್ಮ. ಆಲ್ ದಿ ಬೆಸ್ಟ್. ಅಂದ್ರೆ ಈ ಕಥೆ ಹಿಂದೆ ಇರೋ ಸೂತ್ರಧಾರಿ ನೀನಾ? ಸೂತ್ರಧಾರಿನೂ ನಾನೇ, ಪ್ರಮುಖ ಪಾತ್ರಧಾರಿನೂ ನಾನೇ. ನನ್ ಕಥೆ ನಾಯಕ ನನ್ ಜೊತೆ ಇಲ್ದೆ ಹೋದ, ಅದಕ್ಕೆ ಬಂದಿದ್ದೀನಿ. ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಿರೋ ಗ್ರೌಂಡ್ ನ ಕೊಂಡ್ಕೋಬೇಕು ಅಂತ ನಿನಗೆ ಹೇಗೆ ಅನಿಸ್ತು? ನನಗೆ ಹೆಲ್ಪ್ ಆಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಕೊಂಡ್ಕೋತೀನಿ ಸರ್. ಏಯ್, ಎಲ್ಲಾನು ದುಡ್ಡಿಂದ ಸಿಗಲ್ಲ. ನನಗಿಷ್ಟು ಜನ ಪ್ಲೇಯರ್ಸ್ ಸಿಕ್ಕಿದ್ರು, ಅದು ಎಲ್ಲರೂ ನ್ಯಾಷನಲ್ ಪ್ಲೇಯರ್ಸ್. ಹೇ, ನಿಮ್ ಟೀಮ್ ಆಡ್ತಾ ಇರೋ ಉದ್ದೇಶ ಬೇರೆ ಇದೆ. ನನ್ನ ಟೀಮ್ ಆಡ್ತಾ ಇರೋದು ದೇಶಕ್ಕೋಸ್ಕರ. ಏನು ಹಾಕಿ ಸ್ಟಿಕ್ ಕೂಡ ತಗೊಳಕ್ ಆಗ್ದಿರೋ ಅಂತ ಈ ಲೋಕಲ್ ಪ್ಲೇಯರ್ಸ್ ಇಟ್ಕೊಂಡು ದೇಶದ ಮರ್ಯಾದೆ ಕಾಪಾಡಕ್ ಹೋಗ್ತಿದ್ದೀರಾ? ಏಯ್, ಈ ಗ್ರೌಂಡ್ ನ ಕಾಪಾಡ್ಕೋತೀವಿ. ಇವ್ರುಗಳಿಂದ ನಿನ್ ಕನ್ಸನ್ನ ನೆರವೇರಿಸ್ಬೇಕು ಅಂತಿದ್ಯಾ ಅನ್ಸತ್ತೆ. ನನ್ ಮುಂದೆ ಇವರೆಲ್ಲ ಕಾಂಜಿ ಪಿಂಜಿ ಉಫ್ ಅಂತ ಊದಿದ್ರೆ ಹಾರೋಗ್ತಾರೆ. ಗಾಳಿಲಿ ಮನೆ ಕಟ್ಟಬಾರ್ದು. ಈ ಗ್ರೌಂಡ್ ಅಲ್ಲಿ ನೀನು ಯಾವತ್ತಿಗೂ ಕಾಲಿಡಬಾರ್ದು. ಈಗ ನನಗಿರೋದು ಒಂದೇ ಒಂದ್ ಚಾಲೆಂಜ್, ನಿನ್ನನ್ನ ಸೋಲ್ಸೋದು. ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಸೋಲಿಸ್ತೀನಿ. ನೋಡೋಣ. ನೋಡೋಣ. ರಾಜಿ, ರಾಜಿ, ಏನ್ ಮಾವ? ರಾಜಿ, ನನಗೆ ತುಂಬಾ ಭಯ ಆಗ್ತಿದೆ. ರಾಜಿ, ಏನಾಯ್ತು? ಯಾಕಿಷ್ಟು ಟೆನ್ಷನ್ ಅಲ್ಲಿದ್ಯಾ? ಯಾಕೆ ಬ್ರೋ ಅಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ಹೆಂಡತಿ ಬಿಟ್ಟು ಹೋಗ್ತಿದ್ರೆ ಟೆನ್ಷನ್ ಮಾಡ್ಕೊಳ್ದೇನೆ ಹ್ಯಾಪಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕಾ? ಕೋಬ್ರೋ, ನಾನಿಲ್ಲಿ ಒಂಟಿ ಪಿಶಾಚಿ ತರ ತಿರುಗ್ತಿದ್ರೆ ನೀವಿಲ್ಲಿ ಜಂಟಿಯಾಗಿ ಆಟ ಆಡ್ತಿದ್ದೀರಾ. ಬ್ರೋ ಬ್ರೋ ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಅಷ್ಟಕ್ಕೂ ಏನಾಯ್ತು? ಏನಾದ್ರೆ ಏನು, ಅಷ್ಟಕ್ಕೂ ನಾವಿಬ್ರು ಬೇರೆ ಆಗ್ತಿದೀವಿ ಅನ್ನೋ ನೋವು ಒಂಚೂರು ಇಲ್ಲ ಅಲ್ವಾ ನಿಮ್ಗೆ? ಮೊದಲು ಏನ್ ನಡೀತು ಅಂತ ಹೇಳು. ಇನ್ನೇನ್ ನಡಿಬೇಕು ರಾಜಿ? ಅಲ್ಲಿ ಡಿವೋರ್ಸ್ ಪೇಪರ್ಸ್ ಮೇಲೆ ನಾನು ಸೈನ್ ಮಾಡ್ಬಿಟ್ಟೆ. ಡೈವರ್ಸ್? ಇನ್ ಸ್ವಲ್ಪ ದಿನದಲ್ಲಿ ನನ್ನ ಮದ್ವೆ ಮುರಿದು ಬೀಳುತ್ತೆ. ನೀನ್ ಸೈನ್ ಮಾಡ್ಬಿಟ್ಯಾ? ಅಯ್ಯೋ, ಅದ್ ಹೇಗ್ ಸೈನ್ ಮಾಡಿದ್ರಿ ಬ್ರೋ? ಹಾಗದೆ ಇದ್ದಿದ್ರೆ ಏನ್ ಮಾಡೋರೋ ಗೊತ್ತಿಲ್ಲ ಬ್ರೋ. ಆದ್ರೂ ಸಿಚುವೇಶನ್ ಇಷ್ಟೊಂದು ಪೀಕಿಗೆ ಹೋಯ್ತಾ? ಅಲ್ಲಿದ್ದು ಮಾವ, ಹಾಗದೆ ನನ್ನ ಕೈಲಿ ಇನ್ನೇನ್ ಮಾಡಕ್ಕಾಗ್ತಿತ್ತು?
ಆ ಪೇಪರ್ಸ್ನ ತಗೊಂಡು ಆದ್ಯ ಲಾಯರ್ನ ಮೀಟ್ ಮಾಡಕ್ ಹೋದ್ಲು. ನಾನು ಆದ್ಯಂಗ್ ಹೇಳ್ದೆ ಮಾವ, ಆದ್ರೂ ಅವಳು ಮಾತು ಕೇಳ್ತಾ ಇಲ್ಲ. ರಾಜಿ, ನನ್ಗೆ ಯಾಕೋ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನೀವಾದ್ರೂ ಹೆಲ್ಪ್ ಮಾಡಿ, ಆದ್ಯನ ತಡೀರಿ. ನನಗೆ ಆದ್ಯ ಬೇಕು ರಾಜಿ. ಸರಿ ಸರಿ ಮಾವ. ಆದ್ಯ ಡಾಕ್ಟರ್ನ ಅಯ್ಯೋ, ಆ ಲಾಯರ್ನ ಮೀಟ್ ಮಾಡಕ್ಕೂ ಮುಂಚೆ ಏನಾದ್ರೂ ಯೋಚನೆ ಮಾಡಿ. ಮಾವ, ಆದ್ಯ ಯಾರನ್ನ ಮೀಟ್ ಮಾಡಕ್ ಹೋಗ್ತಿದ್ದಾಳೆ ಅಂದೆ? ಲಾಯರ್ನ. ಅದಕ್ ಮುಂಚೆ ಏನಂದೆ? ಬಾಯ್ ತಪ್ಪಿ ಡಾಕ್ಟರ್ ಅಂದೆ. ಇವಾಗ ಆ ಡಾಕ್ಟರೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಅರ್ಥ ಆಗೋ ಥರ ಹೇಳು ರಾಜಿ, ಏನ್ ಹೇಳ್ತಿದ್ಯಾ? ಆ, ರಾಜಿ ಕಾಲ್ ಮಾಡ್ತಿದ್ದಾಳೆ. ಏನಾಯ್ತು? ಹಲೋ ಆದ್ಯ, ನಾನ್ ರಾಜಲಕ್ಷ್ಮಿ. ಹೇಳು ರಾಜಿ. ನಮ್ಮ ಮಾವ ಸೈನ್ ಮಾಡ್ಬಿಟ್ನಾ? ಹಾ, ಸೈನ್ ಮಾಡ್ದ. ನಿನ್ ಲಾಯರ್ನ ಮೀಟ್ ಮಾಡ್ತಿದ್ಯಾ? ಹಾ, ಹೋಗ್ತಿದ್ದೀನಿ. ಅದೇ ವಿಷಯ. ಏನಾಯ್ತು ರಾಜಿ? ನಮ್ಮ ಮಾವ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಬಿಟ್ಟ. ಏನು? ಬ್ರೋ, ಆಕ್ಟಿಂಗ್ ಮಾಡು. ರಾಜಿ, ಏನ್ ಮಾತಾಡ್ತಿದ್ಯಾ ನೀನು? ನೀನಿಲ್ಲ ಅಂತ ಪಾಯ್ಸನ್ ಕುಡ್ದ್ಬಿಟ್ಟ. ಇವಾಗ ಹಾಸ್ಪಿಟಲ್ಗೆ ಸೇರಿಸ್ತಾ ಇದೀವಿ. ಡಾಕ್ಟರು ಕಷ್ಟ ಅಂತಿದ್ದಾರೆ. ಮಾವ ಬಾಯಿಂದ ವೈಟ್ ಕಲರ್ ನೊರೆ ಬರ್ತಾ ಇದೆ. ರಾಜಿ, ನೀನ್ ನನಗ್ ಟೆನ್ಷನ್ ಕೊಡ್ಬೇಡ. ಆದ್ಯ, 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 ನನಗ್ ಭಯ ಆಗ್ತಿದೆ. ಆದ್ಯ, ಪಾಪ ಮಾವ ನಿನ್ನೆ ನೋಡ್ಬೇಕು ಅಂತ ಅನ್ಕೋತಿದ್ದಾನೆ. ಪಾಪ ಮಾವನ ಉಸಿರು ನಿಲ್ಲೋ ಅಷ್ಟ್ರಲ್ಲಿ ನೀನ್ ಒಂದ್ಸಲ ಬಂದು ನೋಡ್ಬೋದಲ್ಲ ಆದ್ಯ? ಆದ್ಯ, ನೀನ್ ಬರ್ತಿದ್ಯಾ? ಎಲ್ಲಿ? ಯಾವ ಹಾಸ್ಪಿಟಲ್ ಹೇಳು? ಯಾವ ಹಾಸ್ಪಿಟಲ್? ಹಾಸ್ಪಿಟ್ಲಾ? ಅದು ಬೇಗ ಬಂದ್ಬಿಡು. ರಾಜಿ, ಈ ತರ ಐಡಿಯಾಸ್ ನಿಂಗೆ ಹೆಂಗ್ ಬರುತ್ತೆ? ಅದ್ ಹಾಗೆ ಸರ್. ಅಷ್ಟಕ್ಕೂ ಆ ಡಾಕ್ಟರ್ ಯಾರು? ನೀವೇ. ನಾನಾ? ಹಾ, ಮಾವನ್ ಮ್ಯಾಟ್ರು ನಿಮ್ಗೆಲ್ಲ ಗೊತ್ತಿರೋದ್ರಿಂದ ಸೀನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಬೋದು. ಹೌದಾ? ಹಾಗಾದ್ರೆ ಓಕೆ, ಸೀನು ಬ್ರೋಗೋಸ್ಕರ. ಅಯ್ಯೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಸರಿ, ನಡೀರಿ. ನಡೀರಿ. ಬನ್ನಿ. ರಾಜಿ? ಆದ್ಯ, ಮಾವ. ಅಯ್ಯೋ ರಾಜಿ, ನೀನ್ ಹಾಗೆ ಅಳ್ಬೇಡ, ನನಗ್ ಭಯ ಆಗ್ತಿದೆ. ಈಗ ಸೀನು ಹೇಗಿದ್ದಾನೆ? ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ. ಸೀರಿಯಸ್ ಕಂಡೀಷನ್? ಹಾ, ಯಾಕೆ ಹೀಗಾಗ್ತಿದೆ ಅಂತ ಡಾಕ್ಟರ್ ಕೂಡ ತುಂಬಾ ಸೀರಿಯಸ್ ಆಗಿದ್ದಾರೆ. ಅಯ್ಯೋ, ಸೀನುಗೆ ಹುಚ್ಚ ಏನು? ಅಲ್ಲ, ಪಾಯ್ಸನ್ ಕುಡಿಯೋದು ಅಂದ್ರೇನು? ಪಾಪ, ನಿನ್ ಮಾವ ಬೇಡ ಅನ್ಬಿಟ್ಟಿಯಲ್ಲ. ಇನ್ ಲೈಫ್ ಯಾಕೆ ವೇಸ್ಟ್ ಅನ್ಕೊಂಡ್ಬಿಟ್ಟಿದ್ದಾನೆ. ಪಾಪ, ಮಾವನ ಹತ್ರ ದುಡ್ಡು ಕೂಡ ಇಲ್ಲ ಅಲ್ವಾ? ಆದ್ರೂನು ಅದನ್ನ ಕೊಂಡ್ಕೊಂಡ್ ಕುಡ್ದಿದ್ದಾನೆ ಅಂದ್ರೆ ಪಾಪ ಎಷ್ಟು ನೋವಾಗಿರ್ಬೋದು ಅಲ್ವಾ? ಮಾವನ್ ಬಗ್ಗೆ ನಿಂಗೆ ಗೊತ್ತಿದೆ ಅಲ್ವಾ? ಅದ್ಯಾಕೆ ನೀನು ಹೊರಟೋಗ್ತೀನಿ ಅಂತ ಹೇಳ್ದೆ? ಅವ್ನು ಈ ತರ ಮಾಡ್ತಾನೆ ಅಂತ ನಾನು ಅನ್ಕೊಳ್ಳಿಲ್ಲ ರಾಜಿ. ನಮ್ಮ ಮಾವಂಗೆ ನೀನೇ ಎಲ್ಲ.
ನೀನೇ ಸರ್ವಸ್ವ. ಡಾಕ್ಟರ್ 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 ಡಾಕ್ಟರ್. ತುಂಬಾ ಸಲ ಡಾಕ್ಟರ್ ಅನ್ಬೇಡ, ಡೌಟ್ ಬರುತ್ತೆ. ಅಯ್ಯೋ ಡಾಕ್ಟರ್, ಮಾವ ಪಾಯ್ಸನ್ ಕುಡ್ದಿದ್ದಾನೆ ಅಲ್ವಾ? ಇವಾಗ ಹೇಗಿದ್ದಾನೆ? ಓ, ಪಾಯ್ಸನ್ ತಗೊಂಡ್ರು ಬ್ಯಾಟು ನಿಮ್ ಬಾಬಾನ? ಬ್ಯಾಟಾ? ಅದೇ ಪೇಷಂಟ್ ನಾನು ಪೇಷಂಟ್ ಅನ್ನಕ್ ಹೋಗಿ ಹಿಂಗ್ ಅನ್ಬಿಟ್ಟೆ. ಯಾಕೆ ಪಕ್ಕದಲ್ಲಿ ಫೆನಾಯ್ಲ್ ಕುಡಿದಿರೋ ಪೇಷಂಟ್ ಇದ್ದಾರಾ? ಎಸ್ ಎಸ್, ಫ್ರೀಯಾಗಿ ಸಿಗ್ತಾ ಇದೆ ಅಂತ ಪೆನಲ್ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಪ್ಲೇಯರ್ಸ್. ಪ್ಲೇಯರ್ಸ್? ಅದೇ ಪೇಷಂಟ್ಸ್. ಯಾರ ಬಗ್ಗೆನೂ ಯಾಕೆ ಸರ್? ಮೊದಲು ನಮ್ಮ ಮಾವನ ಬಗ್ಗೆ ಹೇಳಿ. ನಮ್ಮ ಮಾವಂಗೆ ಏನೂ ಆಗಲ್ಲ ಅಂತ ಹೇಳ್ಬೇಡಿ. ಅಂದ್ರೆ ಏನು ಆಗಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ನಮ್ಮ ಸಿಸ್ಟರ್, ನಮ್ಮ ಮಾವನ ಹೆಂಡತಿ ಈಗ ಹೇಗಿದೆ ಅಂತ ಹೇಳಿ. ಶಿ ಇಸ್ ಲುಕಿಂಗ್ ಸೋ ಕ್ಯೂಟ್. ಹಿ ಇಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್. ಅಂದ್ರೆ ಆಲ್ಮೋಸ್ಟ್ ಡೆತ್ ಕನ್ಫರ್ಮ್. ಮೇಲೆ ಬರ್ತ್ ಕನ್ಫರ್ಮ್ ಆಗದೆ ಲೇಟ್. ಡಾಕ್ಟರ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ, ಅವ್ನ್ ಬದುಕ್ಬೇಕು. ವಾಟ್ ಈಸ್ ದ ಯೂಸ್? ಆತ ಬದುಕೋದ್ರಿಂದ ಯಾರಿಗೆ ಯೂಸ್ ಇದೆ? ಅವನು ಬದುಕಿದ್ರೆ ಏನಾದ್ರು ಹಾಕಿ ಆಡ್ತಾನ? ಹಾಕಿನಾ? ಬ್ಯಾಂಕಾಕ್ ಹೋಗ್ತಾನ ಇಲ್ಲ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾನ? ಇಲ್ಲ ಅಲ್ವಾ? ಬದುಕಿದಾನ ಅಂತ ಕನ್ಫರ್ಮ್ ಮಾಡ್ಕೊಂಡು ನೀವು ಅಮೆರಿಕ ಹೋಗ್ತೀರಾ ಅಷ್ಟೇ ಅಲ್ವಾ? ನಾನ್ ಅಮೆರಿಕಾಗ್ ಹೋಗ್ತಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು? ಮಾವ ಹೇಳಿರ್ತಾನೆ ಎಸ್ ಅಲ್ವಾ ಸರ್? ಈಗಷ್ಟೇ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಪೇಷಂಟ್ ಹೇಳಿದ್ರು. ಡಾಕ್ಟರ್ ಪೇಷಂಟ್ ಹೇಳಿದ್ರು. ಹೌದು, ಅವಾಗ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಹಾಗೆ ಮಾತಾಡ್ತಾ ಇದ್ವಿ, ಆಗ ಹೇಳಿದ್ರು. ಹಾಗೆ ಮಾತಾಡ್ಕೊಂಡ್ರ? ಐ ಮೀನ್ ನಾನೇನೋ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಕನ್ವರ್ಸ್ತಾ ಇದ್ರು, ಅವಾಗ ಕೇಳಿಸ್ಕೊಂಡೆ. ಜಾಬ್ ಕೆಲ್ಸನ ನೆಟ್ಟಗ್ ಮಾಡಕ್ ಬರಲ್ವಾ? ಅದೇನ್ ಮಾಡ್ತಿರೋ ಇವಾಗ? ಏನ್ ಸರ್ ಪರಿಸ್ಥಿತಿ? ನನ್ ಕೈಯಲ್ಲಿ ಏನಿಲ್ಲ ಅಮ್ಮ. ಹಾಗಾದ್ರೆ ಈಗ ಅವ್ನ್ ಬದುಕೋ ಅವಕಾಶನೇ ಇಲ್ವಾ ಡಾಕ್ಟರ್? ಅವನು ಬದುಕಬೇಕು ಅಂದ್ರೆ ಒಂದೇ ಒಂದು ಗೋಲ್ ಇದೆ. ಗೋಲಾ? ಐ ಮೀನ್ ಒಂದೇ ಒಂದು ಆಪ್ಷನ್ ಇದೆ ಅಂತ ಹೇಳ್ತಿದ್ದೀನಿ. ಏನದು? ಯಾರ ಪ್ರೀತಿಗೋಸ್ಕರ ಅವ್ನು ಹೀಗ್ ಮಾಡ್ಕೊಂಡ್ನೋ ಅವರೇ ಬಂದ್ ಮಾತಾಡಿದ್ರೆ ಸೆಟ್ ಆದ್ರೂ ಆಗ್ಬೋದು. ನಮ್ಮಿಬ್ಬರ ಮಧ್ಯೆ ಯಾವ್ದೇ ರೀತಿ ಮನಸ್ತಾಪ ಇಲ್ಲ, ನಾವು ಜೊತೆಗೆ ಇರೋಣ ಅಂತ ಅವನಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಒಂದ್ ನಿಮಿಷ ಡಾಕ್ಟರ್, ಇದನ್ನ ಕೂಡ ಅವನೇ ಹೇಳಿದ್ನಾ? ಇಲ್ಲ 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 ಇಲ್ಲ, ನಾನೇ ಹೇಳ್ದೆ. ಏನ್ ನಡೀತು ಅಂತ ಹೇಳಿದಕ್ಕೆ ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಹೇಳ್ಬಿಟ್ಟೆ ಅಲ್ಲ. ನೋಡಿ, ನೀವ್ ಈ ರೀತಿ ಮಾತಿಂದ ಟೈಮ್ ವೇಸ್ಟ್ ಮಾಡ್ದೆ ಹೋಗಿ ಅವನನ್ನ ಬದುಕಿಸ್ಕೊಳ್ಳಿ, ಹೋಗಿ. ಇಲ್ಲ ಅಂದ್ರೆ ನಿಮ್ ಇಷ್ಟ. ಇಲ್ಲ ಇಲ್ಲ ಡಾಕ್ಟರ್, ಆದ್ಯ, ಯೋಚನೆ ಮಾಡೋದಕ್ಕೆ ಟೈಮ್ ಅಲ್ಲ ಇದು. ನಿನ್ನ ಹಠಕ್ಕಿಂತನೂ ಮಾವನ್ ಪ್ರಾಣನೇ ಮುಖ್ಯ. ಹೋಗ್ ಮಾತಾಡು, ಹೋಗು 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 ಹೋಗು. ಹಾ, ರಾಜಿ ಬಾ. ಆದ್ಯ 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 ನೋಡಾದ್ಯ, ಆದ್ಯ ಮಾವ ನಿನ್ನ ಹೆಸರನ್ನೇ ಹೇಗೆ ಕನ್ವರ್ಸ್ತಿದ್ದಾನೆ. ಡಾಕ್ಟರ್, ಇನ್ ನೀವೇನು ಮಾಡೋಕ್ಕಾಗಲ್ಲ ಅಂತೀರಾ? ನಾನು ಇಲ್ಲಿವರೆಗೂ ತುಂಬಾ ಟೂರ್ನಮೆಂಟ್ಸ್ ಆಡಿದ್ದೀನಿ. ಹಾ,
ಅದೇ ನಾನು ಇಲ್ಲಿವರೆಗೂ ತುಂಬಾ ಟ್ರೀಟ್ಮೆಂಟ್ಸ್ನ ಮಾಡಿದ್ದೀನಿ. ಆಹಾ. ಔಷಧಿ ತಗೊಂಡಿರೋ ಪೇಷಂಟ್ನ ಔಷಧಿ ಕೊಟ್ಟು ಕಾಪಾಡ್ಬೋದು, ಆದ್ರೆ ಪಾಯ್ಸನ್ ಕುಡ್ದಿರೋ ವ್ಯಕ್ತಿನ ಪ್ರೀತಿಯಿಂದಾನೇ ಕಾಪಾಡಕ್ ಆಗೋದು ಅಲ್ವಾ? ಎಸ್ ಎಸ್, ಕರೆಕ್ಟಾಗಿ ಹೇಳಿದ್ಯಾ. ಹಾಗಾದ್ರೆ ನಿಮ್ಮಿಂದ ಆಗಲ್ವಾ ಡಾಕ್ಟರ್? ಇಲ್ಲ ಮೇಡಮ್, ನಮ್ ಕೈಯಲ್ಲೇನಿದೆ. ಅಯ್ಯೋ ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಮಾವನ ಕಾಪಾಡಿ ಪ್ಲೀಸ್. ಅಯ್ಯೋ ರಾಜಿ, ಡಾಕ್ಟರ್ ಆಗಿ ನಾನು ಹೇಳ್ತಾ ಇದ್ದೀನಲ್ವಾ, ಆಗಲ್ಲ. ರಾಜಿ ರಾಜಿ ಅಲ್ಲಮ್ಮ, ರಾಜಲಕ್ಷ್ಮಿ ದೇವ್ರ ಹೆಸರು. ಓ, ಮೇಡಮ್, ನೀವು ಫಸ್ಟ್ ಐ ಲವ್ ಯು ಹೇಳಿ. ಪೇಷಂಟ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ, ಬೇಗ ಹೇಳಿ. ನಾನು ಆ ಕೆಲಸ ಮಾಡಕ್ಕಾಗಲ್ಲ ಡಾಕ್ಟರ್. ಸೀನು, ಮಾವ, ನಿಮ್ಮ ಮಾವನ್ ಉಳಿಸ್ಕೊಳ್ಳೋದಕ್ಕೆ ನೀನ್ ಐ ಲವ್ ಯು ಹೇಳಲ್ವಾ? ಆದ್ಯ ಹೇಳು, ಮಾವ ಪಾಪ, ಮಾವನ್ ಪ್ರಾಣಕ್ಕೋಸ್ಕರ ಐ ಲವ್ ಯು ಹೇಳಲ್ವಾ? ನಿನ್ನಿಂದ ಬಲಿ ಆಗ್ತಾ ಇರೋ ಒಂದ್ ಪ್ರಾಣ, ಯೋಚನೆ ಮಾಡು ಆದ್ಯ. ನೋಡಿ ಡಾಕ್ಟರ್, ನೀವು ಲಂಡನ್ ಇಂದ ಸ್ಪೆಷಲಿಸ್ಟ್ ನ ಕರ್ಸ್ಬಿಡಿ, ಏನಾರು ಒಂದ್ ಟ್ರೀಟ್ಮೆಂಟ್ ಕೊಟ್ಟು ನಮ್ಮ ಮಾವನ ಬದುಕಿಸ್ಬಿಡಿ ದಯವಿಟ್ಟು ಪ್ಲೀಸ್. ಅವಶ್ಯಕತೆ ಇಲ್ಲ ರಾಜಿ. ಐ ಲವ್ ಯು ಹೇಳ್ತೀಯಾ? ಹಾಗಲ್ಲ, ಸೀನುನ ಬದುಕಿಸ್ಬೇಕು ಅಂತ ನಾನು ಒಬ್ಬ ಸ್ಪೆಷಲ್ ಡಾಕ್ಟರ್ನ ಕರ್ಸಿದ್ದೀನಿ. ಡಾಕ್ಟರಾ? ಯಾರದು? ದೊಡ್ಡ ಡಾಕ್ಟರ್. ಅಂದ್ರೆ ನಿಜವಾಗ್ಲೂ ಕಕ್ಕಿಸ್ತಾರ ನನ್ನ ಕೈಯಲ್ಲಿ? ದೊಡ್ಡ ಡಾಕ್ಟರಾ? ಡಾಕ್ಟರ್ ಸರ್, ಡಾಕ್ಟರ್ ಸರ್. ಅಪ್ಪ, ಮಾವ, ಏನ್ ರಾಜಿ, ಹಠಕ್ಕಿಂತ ಪ್ರಾಣ ಮುಖ್ಯ ಅಂದಿದ್ದೆ, ಆ ಡಾಕ್ಟರ್ ಏನೋ ಡೆತ್ ಕನ್ಫರ್ಮ್ ಅನ್ಬಿಟ್ಟ. ಅಯ್ಯೋ, ಆ ಡಾಕ್ಟರ್ ಎಲ್ಲಿ? ಓಹೋ ಹೋ, ಓಡ್ ಹೋದ್ರಾ? ಸೀನು, ಇವಾಗ ಹೇಳು, ಏನಾಯ್ತು ನಿನಗೆ? ನನಗೇನಾಗಿದೆ? ನಾನು ಆರಾಮಾಗಿದ್ದೀನಿ. ಹಾ, ಆರಾಮಾಗಿದ್ದೀನಿ. ಅಲ್ಲ, ನೀನು ವಿಷ ಕುಡುದೆ ಅಂತ? ಯಪ್ಪ, ಇಲ್ಲಪ್ಪ, ಇಲ್ಲ ಮಾವ, ವಿಷ ಸ್ಮೆಲ್ಲೇ ನನಗಾಗಲ್ಲ ಅಲ್ವಾ ರಾಜಿ? ಆಹಾ, ಮತ್ತೆ ಇದೆಲ್ಲ? ಅದೇ ಆಕ್ಟಿಂಗ್ ಮಾವ, ಆಕ್ಟಿಂಗ್ ಮಾವ, ಆಕ್ಟಿಂಗ್. ಆಕ್ಟಿಂಗಾ? ಇದೇ ಸೀನು ಮಾಡೋ ಕೆಲ್ಸ. ಎಷ್ಟು ನಾಟಕ ಆಡ್ತಿದ್ದಾನೆ ಅಂತ ನೀವೇ ನೋಡಿದ್ರಲ್ಲ. ಏನು ಇದು? ಯಾಕೆ ಹೀಗೆ ಮಾಡಿದೆ? ಆದ್ಯನ್ಗೋಸ್ಕರ ಮಾವ. ಸುಳ್ಳು ಹೇಳ್ಬೇಡ. ನಿಜವಾಗ್ಲೂ ಪ್ರೀತಿಸೋನು ಇಂಥ ಚೀಪ್ ಟ್ರಿಕ್ಸ್ ನ ಪ್ಲೇ ಮಾಡೋದಿಲ್ಲ. ಅಂದ್ರೆ ಅದು ಮಾವ, ನೀನ್ ಸುಮ್ಮನೆ ಇರು. ಅಪ್ಪ,
ಇದರಲ್ಲಿ ಮಾವನ್ ತಪ್ಪಿಲ್ಲ. ಅವರಿಬ್ರಿಗೋಸ್ಕರ ನಾನೇ ಹೀಗೆ ಮಾಡಿಸಿದ್ದು. ನನ್ನ ಪ್ರೀತಿನ ನೀನು ಅರ್ಥ ಮಾಡ್ಕೋತಿಲ್ಲ ಆದ್ಯ. ಪ್ರೀತಿ ಅಂದ್ರೆ ಇಷ್ಟ ಇದ್ದಾಗ ಮಾತ್ರ ಅಲ್ಲ, ಇಷ್ಟ ಇಲ್ಲದೆ ಇದ್ದಾಗ ಕೂಡ ಅದನ್ನ ಗೌರವಿಸ್ಬೇಕು. ಅದನ್ನ ತಿಳ್ಕೊ ಫಸ್ಟ್.